ಹಾಯ್ ಹಲೋ ಫ್ರೆಂಡ್ಸ್, ಐಶ್ವರ್ಯ ಪ್ರಮೋದ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಓಟ್ಸ್ ಆನಿಯನ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಟ್ಸ್ ಆನಿಯನ್ ದೋಸೆ ಹೇಗೆ ಮಾಡೋದು, ಓಟ್ಸ್ನ 1 ಅವರಿಂದ 2 ಅವರ್ವರೆಗೂ ನೆನೆಸಿಟ್ಕೊಳ್ಳಿ. ನೋಡಿ, ನೆನೆಸಿಟ್ಕೊಂಡಿರೋದು ಈ ಥರ ಬಂದಿದೆ. ಅದು ಸ್ವಲ್ಪ ಲೋಳಿ ಟೈಪ್ ಇರ್ತದೆ ನೆನೆಸಿದ ಮೇಲೆ. ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. 1 ಅವರಿಂದ 2 ಅವರ್ ನೆನೆಸಿದ ಮೇಲೆ ಅದನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ಕ್ಲೀನಾಗಿ ರುಬ್ಕೊಳ್ಳಿ. ನೋಡಿ, ದೋಸೆ ಹದಕ್ಕೆ ರುಬ್ಬಿದ ಮೇಲೆ ಈ ಥರ ಬಂದಿದೆ. ತೆಳು ಬೇಕಾದವರು ತೆಳು ರುಬ್ಕೊಳ್ಳಿ, ಅಥವಾ ಗಟ್ಟಿ ಹಾಗೆ ನಮಗೆ ಗಟ್ಟಿ ಬೇಕು ಅಂದವರು ಅದನ್ನು ಸ್ವಲ್ಪ ತೆಳು ಅಲ್ಲ ಗಟ್ಟಿನೂ ಅಲ್ಲ ಮೀಡಿಯಮ್ ಹದಕ್ಕೆ ರುಬ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ ಹಾಗೆ ಸ್ವಲ್ಪ ಉಪ್ಪು. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಅದನ್ನು ಆ ಹಿಟ್ಟೊಳಗೆ ಓಟ್ಸ್ನ ರುಬ್ಕೊಂಡಿದ್ದಲ್ವ ಅದರೊಳಗೆ ಈರುಳ್ಳಿ, ಕ್ಯಾರೆಟ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನಮಗೆ ಇದು ಯಾವುದು ಬೇಡ, ಪ್ಲೇನಾಗೆ ಮಾಡ್ತೀನಿ ಅಂದರೆ ಇದು ಯಾವುದು ಯೂಸ್ ಮಾಡಿದ್ರೆ ಸಮೇತ ದೋಸೆ ಇಟ್ಕೊಬೋದು. ಬಟ್ ಈ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋಕ್ಕೆ. ಮತ್ತು ದೋಸೆ ತವಾದಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ರೊಟ್ಟಿ ಹೆಂಚಲ್ಲಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ರೊಟ್ಟಿ ಹೆಂಚಲ್ಲಿ ಯೂಸ್ ಮಾಡಿದ್ದೀನಿ. ಈ ಥರ ಬಂದಿದೆ. ಟೇಸ್ಟು ತುಂಬ ಸಖತ್ತಾಗಿತ್ತು. ಎಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು.